ಲಾರಿ ಮುಷ್ಕರ ಇರುತ್ತೆ. 7 ಲಕ್ಷ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ನಾಳೆಯಿಂದ 7 ಲಕ್ಷ ಲಾರಿ ರಸ್ತೆ ಮೇಲೆ ಇಳಿಲಿಲ್ಲ ಅಂತಂದ್ರೆ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ, ತರಕಾರಿ, ದಿನಸಿ, ಪ್ರತಿನಿತ್ಯದ ಸಾಮಗ್ರಿಗಳು ಇದೆಲ್ಲದರ ಮೇಲೆ ಕೂಡ ಹೊಡೆತ ಬೀಳುತ್ತೆ. ಸಭೆ ಇವತ್ತು ಮಾಡಿದ್ರು, ಸಭೆ ಬಳಿಕ ಘೋಷಣೆ ಮಾಡಿದ್ದಾರೆ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್. 7 ಲಕ್ಷ ಲಾರಿ ರಸ್ತೆಗಿಳಿಯೋದಿಲ್ಲ. ಷಣ್ಮುಗಪ್ಪ ಅವ್ರು ಮಾತಾಡ್ತಾರೆ, ಕೇಳಿ. ಬೇರೆ ಎಲ್ಲಿನೂ ಆಚೆ ಅವ್ರು ತಗೊಂಡು ಹೋಗೋದಿಲ್ಲ. ಅದರಿಂದ ನಮಗೆ ಬಹಳ ದೊಡ್ಡ ಕೆಟ್ಟ ಹೆಸರಾಗಿದೆ. ಆದ್ರಿಂದ ಎಲ್ಲಿನೂ ರಿಜಿಸ್ಟ್ರೇಷನ್ ಇಲ್ಲ. ಅದು ಕಮರ್ಷಿಯಲ್ ರಿಜಿಸ್ಟ್ರೇಷನ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಹಂಗಿರುವಾಗ ಈ ಮೀಡಿಯಂ ವೆಹಿಕಲ್ ನ ಬಿಟ್ರೆ ಹೆಂಗೆ? ಮೀಡಿಯಂ ವೆಹಿಕಲ್ ಪರ್ಟಿಕ್ಯುಲರ್ ಆಗಿ ಎಲ್ಲ ಓನರ್ ಕಮ್ ಡ್ರೈವರ್ಸ್ ಇರೋದು. ಪಾಪ ರೂರಲ್ ಬರೋದು, ಚಿಂತಾಮಣಿ, ಚಿದಲಘಟ್ಟ, ಕೋಲಾರ, ಮುಲ್ಬಾಗಲು, ರಾಮನಗರ, ನಲ್ಮಂಗ್ಲ, ಅದೇ ತರ ಇಲ್ಲಿ ಅಚ್ಚಪಲ್ಲಿ, ಆನೇಕಲ್ಲು, ಈ ಕಡೆಯಿಂದ ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ ಬೆಂಗಳೂರು ಬರುತ್ತೆ, ಸಾಯಂಕಾಲ ಹೋಗ್ಬಿಡ್ತಾರೆ. ಆದ್ರಿಂದ ಅದಕ್ಕೊಂದು 10 ಅವರ್ಸ್ ನಮ್ಮನ್ನ ಅಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಡೇ ಟೈಮ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸ್ಕೂಲ್ ಟೈಮ್ ಬಿಟ್ಟು ಈ ಬೇಡಿಕೆಯನ್ನ ಹಲವಾರು ಸಲ ಸರ್ಕಾರಕ್ಕೆ ಪತ್ರ ಮೂಲಕ ಕೊಟ್ಟಿದ್ದೀವಿ. ಇದ್ರ ತನಕ ಏನವರು ಕಿವಿ ಚಾಯಿಸಿಲ್ಲ, ನಮ್ಮ ಹತ್ರ ಮಾತುಕತೆ ಕರೆದಿಲ್ಲ. ಕೂಡಲೇ ಅದರಿಂದ ಇವತ್ತು ಮಧ್ಯರಾತ್ರಿಯಿಂದ 12 ಗಂಟೆ ಮೇಲೆ ಅನಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಲಾರಿ ಮಾಲೀಕರು, ಎಲ್ಲಾ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಎಂಟೈರ್ ಸ್ಟೇಟ್ಗೆ ಈ ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಸುಮಾರು 690 ಆಫೀಸ್ ಇದೆ ಇವ್ರದ್ದು. ಅದೇ ತರ ಟಿಸಿಐ ಆಗಲಿ, ಇಟಿಒ ಆಗಲಿ, ಈ ತರ ಹಲವಾರು ಆಫೀಸರು ಬೇಕಾದಷ್ಟು ಮೆಟೀರಿಯಲ್ ಇಲ್ಲಿ ಬರುತ್ತೆ. ಒಂದು ದಿನಕ್ಕೆ ಕನಿಷ್ಠ 14 ಲಕ್ಷ ಮೆಟೀರಿಯಲ್ ಇಲ್ಲಿ ಬಂದು ಬರೋದು ಹೋಗೋದು ಟ್ರಾನ್ಸ್ಶಿಪ್ಮೆಂಟ್ ಆಗ್ತಾ ಇರುತ್ತೆ. ಸುಮಾರು 5,000 ಗಾಡಿ ನಲ್ಮಂಗ್ಲ ಆ ಕಡೆ ನಿಂತ್ಕೊಳ್ಳುತ್ತೆ. ಲಾಜಿಸ್ಟಿಕ್ ಬರುತ್ತೆ, ಅದೇ ತರ ಫೋರಮ್ಗೆ ಬರುತ್ತೆ, ಅದೇ ತರ ಮೆಟ್ರೋಗೆ ಬರುತ್ತೆ. ಈ ತರ ಸುಮಾರು ಮೆಟೀರಿಯಲ್ ಲಾರಿ ಮುಷ್ಕರ ಇರುತ್ತೆ. 7 ಲಕ್ಷ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ನಾಳೆಯಿಂದ 7 ಲಕ್ಷ ಲಾರಿ ರಸ್ತೆ ಮೇಲೆ ಇಳಿಲಿಲ್ಲ ಅಂತಂದ್ರೆ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ, ತರಕಾರಿ, ದಿನಸಿ, ಪ್ರತಿನಿತ್ಯದ ಸಾಮಗ್ರಿಗಳು ಇದೆಲ್ಲದರ ಮೇಲೆ ಕೂಡ ಹೊಡೆತ ಬೀಳುತ್ತೆ. ಸಭೆ ಇವತ್ತು ಮಾಡಿದ್ರು, ಸಭೆ ಬಳಿಕ ಘೋಷಣೆ ಮಾಡಿದ್ದಾರೆ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್. 7 ಲಕ್ಷ ಲಾರಿ ರಸ್ತೆಗಿಳಿಯೋದಿಲ್ಲ. ಷಣ್ಮುಗಪ್ಪ ಅವ್ರು ಮಾತಾಡ್ತಾರೆ, ಕೇಳಿ. ಬೇರೆ ಎಲ್ಲಿನೂ ಆಚೆ ಅವ್ರು ತಗೊಂಡು ಹೋಗೋದಿಲ್ಲ. ಅದರಿಂದ ನಮಗೆ ಬಹಳ ದೊಡ್ಡ ಕೆಟ್ಟ ಹೆಸರಾಗಿದೆ. ಆದ್ರಿಂದ ಎಲ್ಲಿನೂ ರಿಜಿಸ್ಟ್ರೇಷನ್ ಇಲ್ಲ. ಅದು ಕಮರ್ಷಿಯಲ್ ರಿಜಿಸ್ಟ್ರೇಷನ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಹಂಗಿರುವಾಗ ಈ ಮೀಡಿಯಂ ವೆಹಿಕಲ್ ನ ಬಿಟ್ರೆ ಹೆಂಗೆ? ಮೀಡಿಯಂ ವೆಹಿಕಲ್ ಪರ್ಟಿಕ್ಯುಲರ್ ಆಗಿ ಎಲ್ಲ ಓನರ್ ಕಮ್ ಡ್ರೈವರ್ಸ್ ಇರೋದು. ಪಾಪ ರೂರಲ್ ಬರೋದು, ಚಿಂತಾಮಣಿ, ಚಿದಲಘಟ್ಟ, ಕೋಲಾರ, ಮುಲ್ಬಾಗಲು, ರಾಮನಗರ, ನಲ್ಮಂಗ್ಲ, ಅದೇ ತರ ಇಲ್ಲಿ ಅಚ್ಚಪಲ್ಲಿ, ಆನೇಕಲ್ಲು, ಈ ಕಡೆಯಿಂದ ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ ಬೆಂಗಳೂರು ಬರುತ್ತೆ, ಸಾಯಂಕಾಲ ಹೋಗ್ಬಿಡ್ತಾರೆ. ಆದ್ರಿಂದ ಅದಕ್ಕೊಂದು 10 ಅವರ್ಸ್ ನಮ್ಮನ್ನ ಅಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಡೇ ಟೈಮ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸ್ಕೂಲ್ ಟೈಮ್ ಬಿಟ್ಟು ಈ ಬೇಡಿಕೆಯನ್ನ ಹಲವಾರು ಸಲ ಸರ್ಕಾರಕ್ಕೆ ಪತ್ರ ಮೂಲಕ ಕೊಟ್ಟಿದ್ದೀವಿ. ಇದ್ರ ತನಕ ಏನವರು ಕಿವಿ ಚಾಯಿಸಿಲ್ಲ, ನಮ್ಮ ಹತ್ರ ಮಾತುಕತೆ ಕರೆದಿಲ್ಲ. ಕೂಡಲೇ ಅದರಿಂದ ಇವತ್ತು ಮಧ್ಯರಾತ್ರಿಯಿಂದ 12 ಗಂಟೆ ಮೇಲೆ ಅನಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಲಾರಿ ಮಾಲೀಕರು, ಎಲ್ಲಾ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಎಂಟೈರ್ ಸ್ಟೇಟ್ಗೆ ಈ ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಸುಮಾರು 690 ಆಫೀಸ್ ಇದೆ ಇವ್ರದ್ದು. ಅದೇ ತರ ಟಿಸಿಐ ಆಗಲಿ, ಇಟಿಒ ಆಗಲಿ, ಈ ತರ ಹಲವಾರು ಆಫೀಸರು ಬೇಕಾದಷ್ಟು ಮೆಟೀರಿಯಲ್ ಇಲ್ಲಿ ಬರುತ್ತೆ. ಒಂದು ದಿನಕ್ಕೆ ಕನಿಷ್ಠ 14 ಲಕ್ಷ ಮೆಟೀರಿಯಲ್ ಇಲ್ಲಿ ಬಂದು ಬರೋದು ಹೋಗೋದು ಟ್ರಾನ್ಸ್ಶಿಪ್ಮೆಂಟ್ ಆಗ್ತಾ ಇರುತ್ತೆ. ಸುಮಾರು 5,000 ಗಾಡಿ ನಲ್ಮಂಗ್ಲ ಆ ಕಡೆ ನಿಂತ್ಕೊಳ್ಳುತ್ತೆ. ಲಾಜಿಸ್ಟಿಕ್ ಬರುತ್ತೆ, ಅದೇ ತರ ಫೋರಮ್ಗೆ ಬರುತ್ತೆ, ಅದೇ ತರ ಮೆಟ್ರೋಗೆ ಬರುತ್ತೆ. ಈ ತರ ಸುಮಾರು ಮೆಟೀರಿಯಲ್ ಲಾರಿ ಮುಷ್ಕರ ಇರುತ್ತೆ. 7 ಲಕ್ಷ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ನಾಳೆಯಿಂದ 7 ಲಕ್ಷ ಲಾರಿ ರಸ್ತೆ ಮೇಲೆ ಇಳಿಲಿಲ್ಲ ಅಂತಂದ್ರೆ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ, ತರಕಾರಿ, ದಿನಸಿ, ಪ್ರತಿನಿತ್ಯದ ಸಾಮಗ್ರಿಗಳು ಇದೆಲ್ಲದರ ಮೇಲೆ ಕೂಡ ಹೊಡೆತ ಬೀಳುತ್ತೆ. ಸಭೆ ಇವತ್ತು ಮಾಡಿದ್ರು, ಸಭೆ ಬಳಿಕ ಘೋಷಣೆ ಮಾಡಿದ್ದಾರೆ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್. 7 ಲಕ್ಷ ಲಾರಿ ರಸ್ತೆಗಿಳಿಯೋದಿಲ್ಲ. ಷಣ್ಮುಗಪ್ಪ ಅವ್ರು ಮಾತಾಡ್ತಾರೆ, ಕೇಳಿ. ಬೇರೆ ಎಲ್ಲಿನೂ ಆಚೆ ಅವ್ರು ತಗೊಂಡು ಹೋಗೋದಿಲ್ಲ. ಅದರಿಂದ ನಮಗೆ ಬಹಳ ದೊಡ್ಡ ಕೆಟ್ಟ ಹೆಸರಾಗಿದೆ. ಆದ್ರಿಂದ ಎಲ್ಲಿನೂ ರಿಜಿಸ್ಟ್ರೇಷನ್ ಇಲ್ಲ.
ಅದು ಕಮರ್ಷಿಯಲ್ ರಿಜಿಸ್ಟ್ರೇಷನ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಹಂಗಿರುವಾಗ ಈ ಮೀಡಿಯಂ ವೆಹಿಕಲ್ ನ ಬಿಟ್ರೆ ಹೆಂಗೆ? ಮೀಡಿಯಂ ವೆಹಿಕಲ್ ಪರ್ಟಿಕ್ಯುಲರ್ ಆಗಿ ಎಲ್ಲ ಓನರ್ ಕಮ್ ಡ್ರೈವರ್ಸ್ ಇರೋದು. ಪಾಪ ರೂರಲ್ ಬರೋದು, ಚಿಂತಾಮಣಿ, ಶಿದಲಘಟ್ಟ, ಕೋಲಾರ, ಮುಲ್ಬಾಗಲು, ರಾಮನಗರ, ನಲ್ಮಂಗ್ಲ, ಅದೇ ತರ ಇಲ್ಲಿ ಅಚ್ಚಪಲ್ಲಿ, ಆನೇಕಲ್ಲು, ಈ ಕಡೆಯಿಂದ ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ ಬೆಂಗಳೂರು ಬರುತ್ತೆ, ಸಾಯಂಕಾಲ ಬಿಡ್ತಾರೆ. ಆದ್ರಿಂದ ಅದಕ್ಕೊಂದು 10 hours ನಮ್ಮನ್ನ ಅಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಡೇ ಟೈಮ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸ್ಕೂಲ್ ಟೈಮ್ ಬಿಟ್ಟು ಈ ಬೇಡಿಕೆಯನ್ನ ಹಲವಾರು ಸಲ ಸರ್ಕಾರಕ್ಕೆ ಪತ್ರ ಮೂಲಕ ಕೊಟ್ಟಿದ್ದೀವಿ. ಇದ್ರ ತನಕ ಏನವರು ಕಿವಿ ಚಾಚಿಲ್ಲ, ನಮ್ಮ ಹತ್ರ ಮಾತುಕತೆ ಕರೆದಿಲ್ಲ. ಕೂಡಲೇ ಅದರಿಂದ ಇವತ್ತು ಮಧ್ಯರಾತ್ರಿಯಿಂದ 12 ಗಂಟೆ ಮೇಲೆ ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಲಾರಿ ಮಾಲೀಕರು, ಎಲ್ಲಾ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಎಂಟೈರ್ ಸ್ಟೇಟ್ಗೆ ಈ ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಸುಮಾರು 690 ಆಫೀಸ್ ಇದೆ ಇವ್ರದ್ದು. ಅದೇ ತರ ಟಿಸಿಐ ಆಗಲಿ, ಇಟಿಒ ಆಗಲಿ, ಈ ತರ ಹಲವಾರು ಆಫೀಸರು ಬೇಕಾದಷ್ಟು ಮೆಟೀರಿಯಲ್ ಇಲ್ಲಿ ಬರುತ್ತೆ. ಒಂದು ದಿನಕ್ಕೆ ಕನಿಷ್ಠ 14 ಲಕ್ಷ ಮೆಟೀರಿಯಲ್ ಇಲ್ಲಿ ಬಂದು ಬರೋದು ಹೋಗೋದು ಟ್ರಾನ್ಸ್ಶಿಪ್ಮೆಂಟ್ ಆಗ್ತಾ ಇರುತ್ತೆ. ಸುಮಾರು 5,000 ಗಾಡಿ ನಲ್ಮಂಗಲ ಆ ಕಡೆ ನಿಂತ್ಕೊಳ್ಳುತ್ತೆ, ಲಾಜಿಸ್ಟಿಕ್ ಬರುತ್ತೆ, ಅದೇ ತರ ಫೋರಮ್ಗೆ ಬರುತ್ತೆ, ಅದೇ ತರ ಮೆಟ್ರೋಗೆ ಬರುತ್ತೆ. ಈ ತರ ಸುಮಾರು ಮೆಟೀರಿಯಲ್ ಲಾರಿ ಮುಷ್ಕರ ಇರುತ್ತೆ. 7 ಲಕ್ಷ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ನಾಳೆಯಿಂದ 7 ಲಕ್ಷ ಲಾರಿ ರಸ್ತೆ ಮೇಲೆ ಇಳಿಲಿಲ್ಲ ಅಂತಂದ್ರೆ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ, ತರಕಾರಿ, ದಿನಸಿ, ಪ್ರತಿನಿತ್ಯದ ಸಾಮಗ್ರಿಗಳು ಇದೆಲ್ಲದರ ಮೇಲೆ ಕೂಡ ಹೊಡೆತ ಬೀಳುತ್ತೆ. ಸಭೆ ಇವತ್ತು ಮಾಡಿದ್ರು, ಸಭೆ ಬಳಿಕ ಘೋಷಣೆ ಮಾಡಿದ್ದಾರೆ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಫಿಕ್ಸ್. 7 ಲಕ್ಷ ಲಾರಿ ರಸ್ತೆಗಿಳಿಯೋದಿಲ್ಲ. ಷಣ್ಮುಗಪ್ಪ ಅವ್ರು ಮಾತಾಡ್ತಿದ್ದಾರೆ, ಕೇಳಿ. ಬೇರೆ ಎಲ್ಲಿನೂ ಆಚೆ ಅವ್ರು ತಗೊಂಡು ಹೋಗೋದಿಲ್ಲ. ಅದರಿಂದ ನಮಗೆ ಬಹಳ ದೊಡ್ಡ ಕೆಟ್ಟ ಹೆಸರಾಗಿದೆ. ಆದ್ರಿಂದ ಎಲ್ಲಿನೂ ರಿಜಿಸ್ಟ್ರೇಷನ್ ಇಲ್ಲ. ಅದು ಕಮರ್ಷಿಯಲ್ ರಿಜಿಸ್ಟ್ರೇಷನ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಹಂಗಿರುವಾಗ ಈ ಮೀಡಿಯಂ ವೆಹಿಕಲ್ ನ ಬಿಟ್ರೆ ಹೆಂಗೆ? ಮೀಡಿಯಂ ವೆಹಿಕಲ್ ಪರ್ಟಿಕ್ಯುಲರ್ ಆಗಿ ಎಲ್ಲ ಓನರ್ ಕಮ್ ಡ್ರೈವರ್ಸ್ ಇರೋದು. ಪಾಪ ರೂರಲ್ ಬರೋದು, ಚಿಂತಾಮಣಿ, ಶಿದಲಘಟ್ಟ, ಕೋಲಾರ, ಮುಲ್ಬಾಗಲು, ರಾಮನಗರ, ನಲ್ಮಂಗ್ಲ, ಅದೇ ತರ ಇಲ್ಲಿ ಅಚ್ಚಪಲ್ಲಿ, ಆನೇಕಲ್ಲು, ಈ ಕಡೆಯಿಂದ ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ ಬೆಂಗಳೂರು ಬರುತ್ತೆ, ಸಾಯಂಕಾಲ ಬಿಡ್ತಾರೆ. ಆದ್ರಿಂದ ಅದಕ್ಕೊಂದು 10 hours ನಮ್ಮನ್ನ ಅಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಡೇ ಟೈಮ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸ್ಕೂಲ್ ಟೈಮ್ ಬಿಟ್ಟು ಈ ಬೇಡಿಕೆಯನ್ನ ಹಲವಾರು ಸಲ ಸರ್ಕಾರಕ್ಕೆ ಪತ್ರ ಮೂಲಕ ಕೊಟ್ಟಿದ್ದೀವಿ. ಇದ್ರ ತನಕ ಏನವರು ಕಿವಿ ಚಾಚಿಲ್ಲ, ನಮ್ಮ ಹತ್ರ ಮಾತುಕತೆ ಕರೆದಿಲ್ಲ. ಕೂಡಲೇ ಅದರಿಂದ ಇವತ್ತು ಮಧ್ಯರಾತ್ರಿಯಿಂದ 12 ಗಂಟೆ ಮೇಲೆ ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಲಾರಿ ಮಾಲೀಕರು, ಎಲ್ಲಾ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಎಂಟೈರ್ ಸ್ಟೇಟ್ಗೆ ಈ ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಸುಮಾರು 690 ಆಫೀಸ್ ಇದೆ ಇವ್ರದ್ದು. ಅದೇ ತರ ಟಿಸಿಐ ಆಗಲಿ, ಇಟಿಒ ಆಗಲಿ,